ಇವತ್ತೇನು ಅಷ್ಟೊಂದು ಕಂಟೆಂಟ್ ಅಲ್ಲಿ ಏನು ಎಕ್ಸೈಟ್ಮೆಂಟ್ ಏನು ಇಲ್ಲ. ಎಲ್ಲರಿಗೂ ನಮಸ್ಕಾರ 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 ನಮಸ್ಕಾರ. ನಾನು ನಿಮ್ಮ ಜಗನ್ ಸಿಂಗ್. ವೆಲ್ಕಮ್ ಟು ಮೈ ಚಾನಲ್ ಲೋಕಲ್ ಪಬ್ಲಿಕ್ ಟ್ರಾವೆಲರ್. ಇವತ್ತು ನಾವು ಎಲ್ಲೂ ಹೋಗ್ತಿಲ್ಲ, ಆಫೀಸ್ಗೆ ಹೋಗ್ತಿಲ್ಲ ಅನ್ನಿಸ್ತದೆ. ಯಾಕಂದ್ರೆ ಇನ್ನೂ ಡೌಟ್ ಆಫೀಸ್ಗೆ ಹೋಗೋದು ನಾನು. ಇವತ್ತು ಫ್ರೈಡೆ, ಇವತ್ತು ನೀವು ಬೇರೆ ನೋಡಿದ್ರೆ ಇವತ್ತು ವೀಕೆಂಡ್ ಫ್ರೈಡೆ. ಇವತ್ತು ನನ್ಗೆ ಸ್ವಲ್ಪ ಹುಷಾರಿಲ್ಲ, ಗಂಟ್ಲು ಸ್ವಲ್ಪ ಹಾಳಾಗೋಗ್ಬಿಡೈತೆ, ಮೂಗ್ ಕಟ್ಕೊಂಡ್ಬಿಡೈತೆ, ತಲೆ ನೋವ್ತೈತೆ, ನೆಗಡಿ ಎಲ್ಲ ಒಂದೇ ಸತಿ ಬಂದ್ಬಿಡೈತೆ. ಅದಕ್ಕಾಗಿ ಇವತ್ತು ಆಫೀಸ್ಗೆ ಹೋಗೋದ್ ಬೇಡ, ನನ್ ಮನೇಲೆ ಕೆಲಸ ಮಾಡೋದು. ಯಾಕಂದ್ರೆ ಹೂ ಸ್ಟಾಪ್ಡ್ ಯು, ನಿಮ್ಮನ್ನ ತಡೆದಿರುವವರು ಯಾರು ಆಗ್ಬಿಡೈತೆ ಅಷ್ಟೇ, ಇನ್ನೇನಿಲ್ಲ. ಬಿಸಿ ಕೂಡ ಸರಿ ಹೋಗ್ಬಿಡ್ದೆ, ದಟ್ಸ್ ಫೈನ್. ಇವಾಗ ನಾವು ನಾಷ್ಟ ಎಲ್ಲ ಮಾಡ್ಕೊಂಡ್ಬಂದ್ವಿ, ನಾಷ್ಟ ಮಾಡ್ಕೊಂಡ್ಬಂದ್ವಿ. ಇವಾಗ ನಾವು ಮಾಡೋಣ ಎಡಿಟಿಂಗ್. ನಮ್ ಕೆಲಸ ಎಡಿಟಿಂಗ್, ವಿಡಿಯೋ ಶೂಟ್ ಮಾಡು, ಎಡಿಟಿಂಗ್ ಮಾಡು, ವಿಡಿಯೋ ಶೂಟ್ ಮಾಡು, ಎಡಿಟಿಂಗ್ ಮಾಡು. ಇದೇ ನಮ್ಮ ಇದೇ ನಮ್ದು ಒಂದು ಶೆಡ್ಯೂಲ್ ಡೈಲಿ. ಯಾಕಂತಂದ್ರೆ ಡೈಲಿ ನಾನು ಅಪ್ಲೋಡ್ ಮಾಡ್ಬೇಕಲ್ಲ, ಆಲ್ಟರ್ನೇಟ್ ಡೇಸ್ ಎಡಿಟಿಂಗ್ ಮಾಡ್ಲೇಬೇಕು. ಅದಕ್ಕಾಗಿ ಬನ್ನಿ ಇನ್ನೊಂದು ಇನ್ನೊಂದು ಚಾನಲ್ ಎಡಿಟ್ ಮಾಡೋಣ. ಮತ್ತೆ ನಾನು ನಿಮ್ಗೆ ಇವತ್ತು ಏನ್ ಟಾಪಿಕ್ ಮಾತಾಡ್ತೀನಿ ನನ್ಗೂ ಗೊತ್ತಿಲ್ಲ, ಇನ್ನು ನಾನು ರಿಸರ್ಚ್ ಮಾಡಿಲ್ಲ ಏನ್ ಟಾಪಿಕ್ ಮಾತಾಡ್ಬೇಕು ಅಂತ. ಇನ್ನೊಂದು ನೆಕ್ಸ್ಟ್ ಸ್ವಲ್ಪ ಹೊತ್ತಲ್ಲಿ ಹೇಳ್ತೀನಿ ನಾನು. ಹೀಗೆ ನನ್ನ ಸಪೋರ್ಟ್ ಮಾಡ್ತಾ ಬನ್ನಿ, ಹೋಗೋಣ ಎಡಿಟಿಂಗ್ ಮಾಡೋಣ. ಫ್ರೆಂಡ್ಸ್, ನನಗೆ ಡೌಟ್, ನೀವೆಲ್ಲ ವಿಡಿಯೋ ಕಂಪ್ಲೀಟ್ ಆಗಿ ನೋಡ್ತಾ ಇದೀರಲ್ಲ ಅಂತ. ವಿಡಿಯೋ ಕಮೆಂಟ್ ಆದ್ರೂ ಮಾಡಿ, ಏನಾದ್ರು ಹೇಳಿ ಕಮೆಂಟ್ ಅಲ್ಲಿ ಹೋಗ್ಲಿ. ಚೆನ್ನಾಗ್ ಮಾಡ್ತಿದ್ಯಾ ಕಣೋ, ಚೆನ್ನಾಗ್ ಮಾಡ್ತಿಲ್ಲ ಕಣೋ ಅಂತ ಹೇಳ್ರಿ, ಪರವಾಗಿಲ್ಲ. ನೀವು ಏನ್ ಓಕೆ ಅಂದ್ರೆ ಏನೋ ಒಂದು ಕಳಿಸಿ ಕಮೆಂಟ್ ಮಾಡಿ. ಏನಾಗ್ತಿದೆ ಅಂತ ಗೊತ್ತಿಲ್ಲ, ವಿ ಹ್ಯಾವ್ ನೋ ಐಡಿಯಾ. ನಿಮ್ಮ ಏನ್ ಅನಿಸಿಕೆ ಕಮೆಂಟ್ ಮಾಡಿ. ನಾನು ಹೆಂಗ್ ಪರ್ಫಾರ್ಮ್ ಮಾಡ್ತೀನಿ, ಚೆನ್ನಾಗ್ ಮಾಡ್ತೀನಿ ವಿಡಿಯೋ, ಚೆನ್ನಾಗ್ ಮಾಡ್ತಿಲ್ವಾ, ನಿಮ್ಗೆ ಇಷ್ಟ ಆಗ್ತೈತಲ್ವೋ, ಏನ್ ಕತೆ ಅಂತ ಹೇಳಿ. ನಾನು ತಿಳ್ಕೊಬೇಕು. ನಿಮ್ ಫೀಡ್ಬ್ಯಾಕ್ ಕೊಟ್ಟರೆ ನಾನು ಅದ್ರ ಪ್ರಕಾರ ನಾನು ವಿಡಿಯೋ ಮಾಡಕ್ ಗೊತ್ತಾಗೋದು ನನಗೆ. ಇಲ್ಲ ನನ್ನ ತಲೆ ಏನ್ ಬರ್ತೋ ಅದನ್ನ ಮಾಡ್ಕೊಂಡು ಹೋಗ್ತಾ ಇರ್ತೀನಿ ನಾನು. ಇದೇ ಚೆನ್ನಾಗೈತೆ ಅನ್ನಿಸ್ತದೆ ನನಗೆ. ಎಸ್, ನಿಮ್ಮ ಒಂದು ಅಭಿಪ್ರಾಯ ತುಂಬಾ ಇಂಪಾರ್ಟೆಂಟ್, ನಿಮ್ಮ ಒಂದು ಅನಿಸಿಕೆ ತುಂಬಾ ಇಂಪಾರ್ಟೆಂಟ್. ಬನ್ನಿ ಹೋಗೋಣ ಎಡಿಟಿಂಗ್. ಇವಾಗ ಎಡಿಟಿಂಗ್ ಮುಗಿಸ್ಕೊಂಡು ಸ್ವಲ್ಪ ರೆಸ್ಟ್ ಮಾಡಿ, ಅದಾದ್ಮೇಲೆ ಲಾಗಿನ್ ಮಾಡ್ಬಿಟ್ಟು ಆದ್ಮೇಲೆ ಬ್ಲಾಗ್ ಸ್ಟಾರ್ಟ್ ಮಾಡಿರುತ್ತೆ. ಇವತ್ತು ನಾವು ಮಾತಾಡೋಣ ಮೈಕ್ರೋ ಸ್ಟೋರೀಸ್ ಯಾಕೆ ಇಂಪಾರ್ಟೆಂಟ್ ಅಂತ, ಈ ಟಾಪಿಕ್ ಬಗ್ಗೆ ಮಾತಾಡೋಣ. ಇವತ್ತು ಏನು ಅಷ್ಟೊಂದು ಕಂಟೆಂಟ್ ಅಲ್ಲಿ ಏನು ಎಕ್ಸೈಟ್ಮೆಂಟ್ ಏನೂ ಇಲ್ಲ. ಯಾಕಂದ್ರೆ ಮನೇಲಿ ಕೆಲಸ ಮಾಡ್ತಿರೋಲ್ಲ, ಎಲ್ಲೂ ಆಚೆ ಹೋಗಲ್ಲ, ಎಲ್ಲೂ ಇಲ್ಲ. ಮನೇಲಿ ಕೆಲಸ, ಎಡಿಟಿಂಗ್ ಅಷ್ಟೇ ಮುಗಿಸ್ಕೊಂಡು ಎಲ್ಲೂ ಇಲ್ಲ ಅಷ್ಟೇ. ನಡೀಲಿ ಇವತ್ತು ಮೈಕ್ರೋ ಸ್ಟೋರಿಂಗ್ ಬಗ್ಗೆ ಮಾತಾಡೋಣ. ಊಟ ಮಾಡ್ಕೊಂಬಂದೆ. ನಮ್ಮ ಅಮ್ಮ ಪನ್ನೀರ್ನ ಸ್ವಲ್ಪ ಖಾರ ಮಾಡ್ಬಿಟ್ಟಿದ್ರು, ಬಾಗೆಲ್ಲ. ಇವತ್ತೊಂದು ಏನ್ ಹ್ಯಾಪಿನೆಸ್ ಅಂದ್ರೆ, ಯಾವ್ದು ಕಮ್ಯೂಟ್ ಇಲ್ಲ, ಯಾವ್ದು ರಿಸ್ಕ್ ಇಲ್ಲ. ಆಫೀಸ್ಗೆ ಹೋಗೋದು, ಮನೇಲಿ ಆರಾಮಾಗಿ ಫ್ರೀಯಾಗಿ ಕೆಲಸ ಮಾಡ್ಬೋದು. ಬಟ್ ಸ್ಟಿಲ್ ಆಫೀಸ್ಗೆ ಅಲ್ಲಿ ಕೆಲಸ ಮಾಡೋ ತರ ಒಂದು ಪ್ರೊಡಕ್ಟಿವಿಟಿ ಇರಲ್ಲ. ಹೌದು, ಇಲ್ಲಿ ನಾವು ಮೊಬೈಲ್ಗೆ ಅಡಿಕ್ಟ್ ಆಗಿರ್ತೀವಿ, ಮೊಬೈಲ್ ಉಜ್ತಾ ಇರ್ತೀವಿ, ಇಲ್ಲ ಅಂತಂದ್ರೆ ಬೇರೆ ಜನ ಮಾಡ್ತಿರ್ತೀವಿ. ಯಾರು ಆಫೀಸಲ್ಲಿ ಆಗಲ್ಲ. ಪರ್ಟಿಕ್ಯುಲರ್ ಟೈಮ್ಗೆ ಎಲ್ಲ ಕೆಲಸ ಮುಗಿತಾ ಇರ್ತಾರೆ, ಪಾಡಿಗೆ ಅದು ಮುಗಿತಾ ಇರ್ತಾರೆ. ರೆಸ್ಪಾನ್ಸಿಬಲ್ ಇರ್ತಾರೆ, ಕೇಳೋರು ಒಬ್ಬ ಪ್ರಶ್ನೆ ಮಾಡೋರು ಇರ್ತಾರೆ. ಆಫೀಸೇ, ಅದು ಮನೆನೇ. ಬನ್ನಿತೀಗ ಕಂಟಿನ್ಯೂ ಮಾಡೋಣ ನಮ್ಮ ಕೆಲಸನ. ಇವಾಗ ಕೆಲಸ ಎಲ್ಲ ಮುಗೀತು, ನಿದ್ದೆ ಮಾಡುವ ಟೈಮು. ಇವತ್ತು ನಾನು ಮಾತಾಡ್ತೀನಿ ಅಂತ ಹೇಳಿದ್ದೆ, ಸಾರಿ, ಅದು ಮೈಕ್ರೋ ಸ್ಟೋರೀಸ್ ಅಲ್ಲ, ಅದು ಲರ್ನಿಂಗ್ ವರ್ಸಸ್ ಇಂಪ್ರೂವ್ಮೆಂಟ್. ಅದನ್ನ ಹೇಗೆ ನಾವು ಅಳವಡಿಸ್ಕೊಬಹುದು. ಲರ್ನಿಂಗ್, ಹೌದು, ನಾವು ಲರ್ನಿಂಗ್ ಮಾಡೋದು ತುಂಬಾ ಈಸಿ. ಯಾಕಂದ್ರೆ ನೀವು ಇಂಟರ್ನೆಟ್ ಅಲ್ಲೋ ಮೊಬೈಲ್ ಅಲ್ಲೋ ನೀವೇನಾದ್ರು ತಿಳ್ಕೊಬೇಕು ಅಂದ್ರೆ ನೀವು ಜಸ್ಟ್ ಏನ್ ಸರ್ಚ್ ಮಾಡ್ತೀರೋ ಅದ್ರ ಬಗ್ಗೆ ತಿಳ್ಕೊಬಹುದು. ಹೌದು, ನೀವು ಏನ್ ಬೇಕಾದ್ರೂ ತಿಳ್ಕೊಬಹುದು. ಇಡೀ ಗ್ಲೋಬಲಿ, ಇಡೀ ದೇಶದಲ್ಲಿ ನೀವು ಏನಾದ್ರು ಒಂದು ಇನ್ಫಾರ್ಮೇಶನ್, ಒಂದು ಡಾಟ್ ಬಗ್ಗೆನೂ ನೀವು ಇನ್ಫಾರ್ಮೇಶನ್ ತಿಳ್ಕೊಬಹುದು. ಒಂದು ಸಣ್ಣ ಒಂದು ಇರುವೆ ಬಗ್ಗೆ ಬೇಕಾದ್ರೂ ತಿಳ್ಕೊಬಹುದು. ಹೌದು, ಇಲ್ಲ ಅಂತೆಲ್ಲ. ಲರ್ನಿಂಗ್ ಮತ್ತೆ ಇಂಪ್ರೂವ್ಮೆಂಟ್ ಅಲ್ಲಿ ತುಂಬಾ ಡಿಫ್ರೆನ್ಸ್ ಇದೆ. ಏನ್ ಡಿಫ್ರೆನ್ಸ್? ಲರ್ನಿಂಗ್ ನೀವು ತಿಳ್ಕೊಂತಿರೋದು, ನೀವು ಯಾವಾಗ ಅದನ್ನ ಪ್ರಾಕ್ಟಿಕಲ್ ಆಗ್ತೀರಾ ಅವಾಗೆ ಗೊತ್ತಾಗೋದು ನಿಮ್ಗೆ ಅದ್ರಲ್ಲಿ ಕಷ್ಟ ಇದೆಯಾ, ಇಲ್ಲ ಈಸಿ ಇದೆಯಾ, ಇಂಪ್ರೂವ್ ಆಗ್ತಿದ್ಯಾ ಇಲ್ವಾ ಅಂತ. ಎಸ್, ನೀವು ಲರ್ನ್ ಮಾಡ್ಕೊಳ್ಳೋದು ಈಸಿ, ಕನ್ಸ್ಯೂಮ್ ಮಾಡೋದು ಈಸಿ, ಇಲ್ಲ ಅಂತಿಲ್ಲ. ನೀವು ಅದನ್ನ ಯಾವಾಗ ಪ್ರಾಕ್ಟಿಕಲ್ ಆಗಿ ಮಾಡ್ತೀರಾ ಅವಾಗ್ಲೇ ಇಂಪ್ರೂವ್ಮೆಂಟ್ ಆಗೋದು, ಅವಾಗ್ಲೇ ನೀವು ಒಂದು ಸ್ಕಿಲ್ ಕಲಿಯೋದು. ಹೌದು, ನೀವು ಎಷ್ಟೊಂದು ಕನ್ಸ್ಯೂಮ್ ಮಾಡಿ ತಲೆಯಲ್ಲಿ ಹೋಗ್ತಾ ಇದೆ. ಹೌದು, ನೀವು ಅವಾಗ ಅದನ್ನ ಪ್ರಾಕ್ಟಿಕಲ್ ಆಗಿ ಯೂಟಿಲೈಸ್ ಮಾಡಕ್ ಹೋಗ್ತೀರಾ ಅವಾಗಲೇ ನಿಮ್ಗೆ ಗೊತ್ತಾಗೋದು ನೀವು ಎಲ್ಲಿ ಮಿಸ್ಟೇಕ್ಸ್ ಮಾಡ್ತಿದ್ದೀರಾ, ನೀವು ಎಲ್ಲಿ ಇನ್ನೂ ಇಂಪ್ರೂವ್ ಆಗ್ಬೇಕು. ಅವಾಗೂ ನಿಮ್ಗೆ ಗೊತ್ತಾಗಲ್ಲ. ಹೌದು, ನೀವು ಕನ್ಸ್ಯೂಮ್ ಮಾಡ್ತಾ ಇದ್ದೀನಿ ಅನ್ಕೊಂತೀರಾ, ಎಲ್ಲ ಫುಲ್ ನಾನು ಸೂಪರ್ ಅಪ್ಪ, ನಾನ್ ಟ್ಯಾಲೆಂಟೆಡ್ ಪರ್ಸನ್ ಅಪ್ಪ ಅಂತ ಅನ್ಕೊಂತೀರಾ. ಹೌದು, ನಾನು ಅದೇ ತರನೇ. ನಾನು ಮೊದಲು ಎಲ್ಲ ವಿಡಿಯೋ ನೋಡ್ತಾ ಇದ್ದೆ. ಹೌದು, ಎಷ್ಟೊಂದು ರೀಲ್ಸ್ ನೋಡ್ತಾ ಇದ್ದೆ. ಇದು ನೋಡಿದ ತಕ್ಷಣ ನನ್ನ ತಲೆ ಅಲ್ಲ,
ಅದು ಇವತ್ತು ಒಂದ್ 2 ನಿಮಿಷ ಆಗುತ್ತೆ ಅಷ್ಟೇ. ಅದೇ ನೀವು ಅದನ್ನ ಪ್ರಾಕ್ಟಿಕಲ್ ಆಗಿ ಟ್ರೈ ಮಾಡಿ ನೋಡಿ, ಅದು ನಿಮ್ ಪರ್ಮನೆಂಟ್ ಆಗಿ ಇರುತ್ತೆ. ಸ್ವಲ್ಪ ನೀವು ಏನೇ ಕಲ್ತು ಒಂದೇ ಸತಿ ಎಲ್ಲಾನು ಟ್ರೈ ಮಾಡಕ್ ಹೋಗ್ಬಿಡಿ. ಇವತ್ತು ಸ್ವಲ್ಪ ಕಲೀರಿ, ಅದನ್ನ ಪ್ರಯತ್ನ ಪಡಿ. ಇನ್ನು ನಾಳೆ ಒಂದ್ ಸ್ವಲ್ಪ ಕಲೀರಿ, ನಾಳೆ ಒಂದ್ ಸ್ವಲ್ಪ ಕಲೀರಿ. ಡೈಲಿ ಕಲ್ತಿ ನೀವು ಪ್ರಯತ್ನ ಪಡ್ಕೊಂಡ್ರೆ ಒಂದಿನ ನೀವು ಫುಲ್ ಕನ್ಸ್ಯೂಮ್ ಮಾಡಿ ಫುಲ್ ಸ್ಕಿಲ್ ಪರ್ಸನ್ ಆಗಿರ್ತೀರ. ಒಂದೇ ದಿನ ಕಲ್ತಿ ಒಂದೇ ದಿನ ಮಾಡ್ಬೇಕಂತ ಏನಿಲ್ಲ, ಏನು ಅಥವಾ ರೂಲ್ಸ್ ಇಲ್ಲ. ಸ್ವಲ್ಪ ಅಂತ ಕೊಡಿ, ನಿಮ್ ಬ್ರೈನ್ಗೆ ಟ್ರೈನ್ ಮಾಡಿ ನೀವು. ಓಕೆ, ನಾನು ಇವತ್ತು ಕಲ್ತಿದ್ದೀನಿ, ಇದನ್ನ ಕನ್ಸ್ಯೂಮ್ ಮಾಡಿದ್ದು, ಇದನ್ನ ನಾನು ಪ್ರಾಕ್ಟಿಕಲ್ ಆಗಿ ಮಾಡಿ, ನಾನು ಇದನ್ನ ಹೇಗೆ, ನಾನು ಇದ್ರಲ್ಲಿ ಏನ್ ಕಷ್ಟ ಬರ್ತೀವಿ, ಇದನ್ನ ಹೇಗೆ ನಾನು ಟ್ವೀಕ್ ಮಾಡಿ, ನಾನು ಅದನ್ನ ಹೇಗೆ ನನ್ನ ಒಂದು ಅನಿಸಿಕೆ ಪ್ರಕಾರ ನಾನು ಇಂಪ್ರೂವ್ ಮಾಡ್ಕೊಬಹುದು. ಇಷ್ಟೇ ಸಿಂಪಲ್. ಲರ್ನಿಂಗ್ ವರ್ಸಸ್ ಇಂಪ್ರೂವ್ ಆಗ್ಬೇಕಾ, ಪ್ರಾಕ್ಟಿಕಲ್ ಮಾಡ್ಬೇಕು. ಲರ್ನಿಂಗ್ ಹೌದು ನಾವು ಕಲಿತಾ ಇದೀವಿ, ಇಂಪ್ರೂವ್ ಆಗ್ಬೇಕು, ಸ್ಕಿಲ್ ಡೆವಲಪ್ಮೆಂಟ್ ಆಗಬೇಕು, ಪ್ರಾಕ್ಟಿಕಲ್ ಆಗಿ ಮಾಡ್ಲೇಬೇಕು, ಅವಾಗ್ಲೇ ಗೊತ್ತಾಗೋದು. ಇದಾಗಿತ್ತು ಇವತ್ತಿನ ಟಾಪಿಕ್. ಇವಾಗ ನೀವು ನೋಡಿದ್ರೆ ಅವಾಗ್ಲೇ ಲಾಗೌಟ್ ಆಗ್ತಾ ಇದೀನಿ. ಇವಾಗ ನಾನು ನಿದ್ದೆ ಮಾಡಿ ಹೋಗ್ತಾ ಇದೀನಿ. ಹ್ಯಾವ್ ಎ ಗ್ರೇಟ್ ಡೇ. ನಾನು ಯಾವಾಗ್ಲೂ ಒಂದೇ ಹೇಳೋದು, ಒಂದು ಟೈಮ್ ನಿಮ್ಮ ಒಂದು ಹೆಲ್ತ್ ನೀವು ಮೇಂಟೈನ್ ಮಾಡಿಲ್ಲ ಅಂತಂದ್ರೆ ಒಂದು ಟೈಮ್ ಬರುತ್ತೆ, ನೀವು ಆಮೇಲೆ ಯೋಚನೆ ಮಾಡ್ತೀರಾ ಯಾಕಾದ್ರೂ ಅವಾಗ ನಾನು ಮೇಂಟೈನ್ ಮಾಡಿದೆ ಅಂತ. ಅಷ್ಟೇ ನಾನು ಹೇಳೋದು. ಟೈಮ್ ಈಸ್ ಯುವರ್ ವೆಲ್ತ್. ಟೈಮ್ ಈಸ್ ಯುವರ್ ವೆಲ್ತ್. ಜೊತೆಗೆ ನಿಮ್ಮ ಹೆಲ್ತ್ ವೆಲ್ತ್ ನಿಮ್ದು. ಎಲ್ಲಾನು ನೀವು ಕಾಪಾಡ್ಕೋಬೇಕು. ನೀವು ಬಿಟ್ಟು ಇನ್ಯಾವ ಕಾಪಾಡಕ್ಕಾಗಲ್ಲ. ನಿಮ್ ಕೈಲಿ ಎಲ್ಲ ಇದೆ. ಹ್ಯಾವ್ ಎ ಗ್ರೇಟ್ ಡೇ. ಸಿ ಯು. ಬಾಯ್.